ನಮಸ್ತೆ ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ನಂದಿನಿ. ಈಗ ಮುಖ್ಯಾಂಶಗಳು. ಶರಣ ಬಸವೇಶ್ವರರ ದರ್ಶನ ಪಡೆದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಮುಖ್ಯಮಂತ್ರಿಗೆ ಸಾಥ್ ನೀಡಿದ ಉಪಮುಖ್ಯಮಂತ್ರಿ ಪರಮೇಶ್ವರ್. ಸಮಸ್ಯೆಗಳನ್ನ ಬಗೆಹರಿಸಿ ಸರ್. ಕಲಬುರಗಿ ಜನರಿಂದ ಅಹವಾಲು ಸ್ವೀಕರಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. 33 ದಿನಗಳ ಕಾಲ ಯೋಗ ಸಮಾಧಿ. ಆರೋಗ್ಯವಾಗಿದ್ದೇನೆ, ಯಾರು ಆತಂಕ ಪಡುವ ಅಗತ್ಯವಿಲ್ಲ. ಅಂತೂರು ಪೆಂತೂರು ಗ್ರಾಮದ ಬೂದೇಶ್ವರ ಮಠದ ಡಾಕ್ಟರ್ ರಾಚೋಟೇಶ್ವರ ಸ್ವಾಮೀಜಿ ಹೇಳಿಕೆ. ತುರ್ತು ಪರಿಸ್ಥಿತಿ ಪ್ರಜಾಪ್ರಭುತ್ವದ ಮೇಲೆ ನಡೆಸಿದ ದೊಡ್ಡ ಪ್ರಹಾರ. ಪ್ರಜಾಪ್ರಭುತ್ವ ಉಳಿವಿಗಾಗಿ ಜೀವವನ್ನೇ ಪಣಕ್ಕಿಟ್ಟು ಹೋರಾಡಿದ ಹಿರಿಯರನ್ನ ಗೌರವಿಸುವ ಅವಕಾಶ ದೊರೆತಿರುವುದು ಹೆಮ್ಮೆಯ ಸಂಗತಿ. ಶಾಸಕ ಸಿಮೆಂಟ್ ಮಂಜು ಹೇಳಿಕೆ. ವಾರ್ತೆಗಳ ವಿವರ. ಆರಾಧ್ಯ ದೈವ ಮಹಾದಾಸೋಹಿ ಶರಣ ಬಸವೇಶ್ವರ ಸಂಸ್ಥಾನಕ್ಕೆ ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭೇಟಿ ನೀಡಿ ಶರಣರ ದರ್ಶನ ಪಡೆದು ಪೂಜೆ ಸಲ್ಲಿಸಿದರು. ಹಿಂದಿನ ಪೀಠಾಧಿಪತಿ ಪೂಜ್ಯ ಶರಣಬಸವಪ್ಪ ಅಪ್ಪ ಅವರ ಗದ್ದುಗೆಗೆ ಸಿಎಂ ಡಿಕೆ ಶಿವಕುಮಾರ್ ನಮಿಸಿ ಪೀಠಾಧಿಪತಿ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಮತ್ತು ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಣಿ ಅಪ್ಪ ಮತ್ತು ಬಸವರಾಜ್ ದೇಶಮುಖ ಅವರೊಂದಿಗೆ ಸಮಾಲೋಚನೆ ನಡೆಸಿದರು. ಈ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿ ಜಿ ಪರಮೇಶ್ವರ್, ಸಚಿವರಾದ ಶರಣ್ ಪ್ರಕಾಶ್ ಪಾಟೀಲ್, ಯುಟಿ ಖಾದರ್, ಪ್ರಿಯಾಂಕ್ ಖರ್ಗೆ ಮತ್ತಿತರರು ಉಪಸ್ಥಿತರಿದ್ದರು. ಕಲ್ಯಾಣ ಕರ್ನಾಟಕ ಭಾಗದ ಕೇಂದ್ರ ಸ್ಥಾನ ಕಲಬುರಗಿ ಸೇರಿದಂತೆ ಇತರ ಭಾಗದಲ್ಲಿ ಮುಂಗಾರು ಮಳೆ ವಿಳಂಬವಾದ ಹಿನ್ನೆಲೆಯಲ್ಲಿ ಭಾಗದ ಬರ ಅಧ್ಯಯನ ಕುರಿತು ವಿಭಾಗ ಮಟ್ಟದ ಸಭೆ ನಡೆಸಲು ಕಲಬುರಗಿಗೆ ಆಗಮಿಸಿದ ಸಿಎಂ ಡಿಕೆ ಶಿವಕುಮಾರ್ ಅವರು ನಗರದ ಸರ್ಕಾರಿ ಅತಿಥಿ ಗೃಹದಲ್ಲಿ ಮಂಗಳವಾರ ಬೆಳಗ್ಗೆ ಸಾರ್ವಜನಿಕರಿಂದ ಅಹವಾಲು ಸ್ವೀಕರಿಸಿದರು. ವಿವಿಧ ರೈತಪರ ಸಂಘಟನೆಗಳು, ಕಬ್ಬು ಬೆಳೆಗಾರರು ಸಂಘದ ಮುಖಂಡರು ಸೇರಿದಂತೆ ಹಲವಾರು ರೈತರು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಮನವಿ ಪತ್ರ ನೀಡಿ ತಮ್ಮ ಕುಂದುಕೊರತೆಗಳನ್ನು ತಿಳಿಸಿದರು. ರೈತರ ಹಾಗೂ ಸಾರ್ವಜನಿಕರ ಅಹವಾಲು ಸ್ವೀಕರಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಿಎಂ ಡಿಕೆ ಶಿವಕುಮಾರ್, ರೈತರ ಸಾಲ ಮನ್ನಾ ಕುರಿತು ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಶೀಲನೆ ನಡೆಸಲಿದ್ದು ಎಲ್ಲ ಅಂಶಗಳನ್ನು ಅಧ್ಯಯನ ಮಾಡಿದ ಬಳಿಕ ಸೂಕ್ತ ನಿರ್ಧಾರ ಕೈಗೊಳ್ಳಲಾಗುವುದು. ರಾಜ್ಯದಲ್ಲಿನ ಬರಗಾಲ ಪರಿಸ್ಥಿತಿ ಹಾಗೂ ರೈತರ ಸಮಸ್ಯೆಗಳ ಕುರಿತು ಸಮಗ್ರ ಪರಾಮರ್ಶೆ ನಡೆಸಲಾಗುತ್ತಿದೆ. ಕಲಬುರಗಿ ವಿಭಾಗದ ಅಧಿಕಾರಿಗಳ ಸಭೆ ಇಂದು ನಡೆಯುತ್ತಿದ್ದು, ಮುಂದಿನ 2-3 ದಿನಗಳಲ್ಲಿ ಬೆಳಗಾವಿಗೆ ತೆರಳಿ ಅಲ್ಲಿನ ಪರಿಸ್ಥಿತಿಯ ಬಗ್ಗೆಯೂ ಪರಿಶೀಲನೆ ನಡೆಸಲಾಗುವುದು ಎಂದು ಹೇಳಿದರು. ಜಗತ್ತಿನ ಕಲ್ಯಾಣ ಹಾಗೂ ಮಹದಾಯಿ ಯೋಜನೆ ಜಾರಿಗಾಗಿ ಸತತ 33 ದಿನಗಳ ಕಾಲ ಶಿವಯೋಗ ಸಮಾಧಿ ಅನುಷ್ಠಾನ ಕೈಗೊಂಡಿದ್ದ ಗದಗ ಜಿಲ್ಲೆಯ ಅಂತೂರು ಬೆಂತೂರು ಗ್ರಾಮದ ಬೂದೇಶ್ವರ ಮಠದ ಡಾಕ್ಟರ್ ರಾಚೋಟೇಶ್ವರ ಸ್ವಾಮೀಜಿ ತಮ್ಮ ಅನುಷ್ಠಾನವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದಾರೆ. ಸಮಾಧಿಯಿಂದ ಹೊರಬಂದ ಬಳಿಕ ಸದ್ಯ ಗದಗ ಆಸ್ಪತ್ರೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಚಿಕಿತ್ಸೆ ಪಡೆಯುತ್ತಿರುವ ಶ್ರೀಗಳು ವಿಡಿಯೋ ಸಂದೇಶದ ಮೂಲಕ ಭಕ್ತರಿಗೆ ಧೈರ್ಯ ತುಂಬಿದ್ದಾರೆ. ತಾವು ಆರೋಗ್ಯವಾಗಿರುವುದಾಗಿ ತಿಳಿಸಿರುವ ಅವರು ಯಾರೂ ಆತಂಕ ಪಡುವ ಅಗತ್ಯವಿಲ್ಲ ಎಂದು ಭಕ್ತರಲ್ಲಿ ಮನವಿ ಮಾಡಿದ್ದಾರೆ. ಲೋಕ ಕಲ್ಯಾಣಕ್ಕಾಗಿ ಜೂನ್ 3ರ ಮಧ್ಯರಾತ್ರಿ ಸಮಾಧಿ ಸ್ಥಿತಿಗೆ ಸರಿದಿದ್ದ ಸ್ವಾಮೀಜಿಯವರು ಅನ್ನ, ನೀರು, ಗಾಳಿ ಮತ್ತು ಬೆಳಕಿಲ್ಲದ ಸತತ 775 ಗಂಟೆಗಳ ಕಾಲ ಯೋಗ ಸಮಾಧಿಯಲ್ಲಿದ್ದರು. ಆರೋಗ್ಯವಾಗಿ ಚೆನ್ನಾಗಿದ್ದೀವಿ. ನಾವು ನಮ್ಮ ವೈದ್ಯರಿಗೆ ಹೇಳಿದ ಹಾಗೆ ಸಂಪೂರ್ಣ ಎಲ್ಲ ರೀತಿಯಿಂದ ಆರಾಮಾಗಿದ್ದೀವಿ. ಯಾರು ಟೆನ್ಷನ್ ತಗೊಳಕ್ ಹೋಗ್ಬೇಡ್ರಿ. ಎಲ್ಲ ಜನರಿಗೆ ನಿಮ್ಗೆ ಊರಿಗೆ ಬಂದು ಭೇಟಿಯಾಗಿ ಒಂದು ದಿವಸ ಬಂದು ಬರ್ತೀವಿ. ಊರಿಗೆ ಬಂದು ಎಲ್ಲ ಊರು ನಮ್ಮ ತೆಲಂಗಾಣ ಜನರು ಪಾಪ 3 ತಿಂಗಳಿಂದ ಕಾಯ್ಲಾಕತ್ತಾರ. తెలంగాణ ఫస్ట్ వాళ్ళకి మీ దగ్గర అందరి దగ్గర వస్తాను. ఎవరు ధైర్యం ఇవ్వకుంది. ఆరోగ్యంగా ఉన్నా నేను ಆರೋಗ್ಯವಾಗಿದ್ದೀನಿ. ನಾವು ಚೆನ್ನಾಗಿ ಆರೋಗ್ಯ ಅಂತೂ ನಮ್ಮ ಡಾಕ್ಟರ್ ಅಂತೂ ಭಾಳ ಟ್ರೀಟ್ಮೆಂಟ್ ಭಾಳ ಚೆನ್ನಾಗಿ ಕೊಟ್ಟರು. ಟ್ರೀಟ್ಮೆಂಟ್ ಆರೋಗ್ಯವಾಗಿದ್ದೀವಿ. ಎಲ್ಲರಿಗೂ ಮೊದಲಂತ ಏನು ಹುಣ್ಣಿಮೆ ಅಮಾವಾಸ್ಯೆ ಅಂತರ್ಗಂತರು ತೆಲಂಗಾಣ ಬರೋದು ಬರ್ತೀವಿ. ಏನು ಯೋಚನೆ ಮಾಡ್ಲಕ್ಕೆ ಹೋಗ್ಬೇಡ್ರಿ. ನಾವು ಆರೋಗ್ಯವಾಗಿದ್ದೀವಿ, ಚೆನ್ನಾಗಿದ್ದೀವಿ. ಸಂಪೂರ್ಣ ಆರೋಗ್ಯ ಒಂದು 2 ದಿವಸ ಅನ್ನಕತ್ತದ ಡಾಕ್ಟರ್. ಅವ್ರಿಗೊಂದು ಧೈರ್ಯ ಬರ್ಬೇಕಲ್ಲ. 2 ದಿವಸ ಪಾದಯಾತ್ರೆ ಮಾಡಿದೀವಿ ಅಂದ್ಮೇಲೆ ದೇಶದಲ್ಲಿ ಜಾರಿಗೊಳಿಸಲಾದ 1975ರ ತುರ್ತು ಪರಿಸ್ಥಿತಿ ಭಾರತೀಯ ಪ್ರಜಾಪ್ರಭುತ್ವದ ಇತಿಹಾಸದಲ್ಲೇ ಅತ್ಯಂತ ಕರಾಳ ಅಧ್ಯಾಯವಾಗಿದ್ದು, ಸಂವಿಧಾನಾತ್ಮಕ ಹಕ್ಕುಗಳನ್ನು ಮೊಟಕುಗೊಳಿಸಿ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಹತ್ತಿಕ್ಕುವ ಪ್ರಯತ್ನ ನಡೆದಿತ್ತು ಎಂದು ಶಾಸಕ ಸಿಮೆಂಟ್ ಮಂಜು ಹೇಳಿದರು.
ಜಿಲ್ಲಾ ಬಿಜೆಪಿ ವತಿಯಿಂದ ಬುಧವಾರ ಆಯೋಜಿಸಿದ್ದ 1975ರ ತುರ್ತು ಪರಿಸ್ಥಿತಿ 51ನೇ ವರ್ಷದ ಕರಾಳ ದಿನಗಳು ಹಾಗೂ ಸಂವಿಧಾನ ಹತ್ಯಾ ದಿವಸ್ ಕಾರ್ಯಕ್ರಮದಲ್ಲಿ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಸೆರೆವಾಸ ಅನುಭವಿಸಿದ್ದ ಹೋರಾಟಗಾರರನ್ನು ಸನ್ಮಾನಿಸಿ ಮಾತನಾಡಿದ ಅವರು, ಆ ಕಾಲದ ಹೋರಾಟದಲ್ಲಿ ನೇರವಾಗಿ ಭಾಗವಹಿಸುವ ಅವಕಾಶ ಪಡೆದಿರಲಿಲ್ಲ. ಆದರೆ ಪ್ರಜಾಪ್ರಭುತ್ವ ಉಳಿವಿಗಾಗಿ ಜೀವವನ್ನೇ ಪಣಕ್ಕಿಟ್ಟು ಹೋರಾಡಿದ ಹಿರಿಯರನ್ನು ಗೌರವಿಸುವ ಅವಕಾಶ ದೊರೆತಿರುವುದು ತಮ್ಮ ಪಾಲಿನ ಹೆಮ್ಮೆಯ ಸಂಗತಿ. ಅಂದು ಸರ್ಕಾರದ ವಿರುದ್ಧ ಧ್ವನಿ ಎತ್ತಿದವರನ್ನ ಬಂಧಿಸುವುದು, ಪತ್ರಿಕೆಗಳ ಮೇಲೆ ಸೆನ್ಸಾರ್ ಹೇರಿಕೆ, ಸಾರ್ವಜನಿಕ ಸಭೆ ಸಮಾರಂಭಗಳಿಗೆ ನಿರ್ಬಂಧ, ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೇಲಿನ ನಿಯಂತ್ರಣ ಸೇರಿದಂತೆ ಹಲವು ಕ್ರಮಗಳು ಜಾರಿಯಲ್ಲಿದ್ದವು. ಇಂತಹ ಘಟನೆಗಳು ಮತ್ತೆ ಮರುಕಳಿಸದಂತೆ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಪ್ರತಿಯೊಬ್ಬರೂ ಕಾಪಾಡಬೇಕು ಎಂದು ಹೇಳಿದರು. ನಿಮ್ಮನ್ನೆಲ್ಲ ತುರ್ತು ಪರಿಸ್ಥಿತಿಯಲ್ಲಿ ಪಾಲ್ಗೊಂಡಂತವರು ಜೈಲು ಶಿಕ್ಷೆಯನ್ನು ಅನುಭವಿಸ್ತಕ್ಕಂಥವ್ರನ್ನ ನೋಡಿ ಅವರಿಗೆ ಗೌರವ ಕೊಡ್ತಕ್ಕಂಥ ಪುಣ್ಯ ಸಿಕ್ಕಿರೋದೇ ನಮ್ದು ಮಹಾ ಸೌಭಾಗ್ಯ ಅಂತೇಳಿ ನಾನಾದ್ರೂ ಕೂಡ ಭಾವಿಸ್ತೀನಿ. ಮೊನ್ನೆ ರಾಜ್ಯ ಕಚೇರಿಯಲ್ಲಿ ತುರ್ತು ಪರಿಸ್ಥಿತಿ ಸಂದರ್ಭದ ಅನುಭವಗಳನ್ನ ನಮ್ಮ ರಾಜಾಜಿನಗರದ ಶಾಸಕರಾದ ಸುರೇಶ್ ಕುಮಾರ್ ಅವರು ಅಂಕಿ ಅಂಶವನ್ನು ಇಟ್ಟು ಮಾತಾಡಿದ್ರು. ಭಾರತದ ಸಂವಿಧಾನವನ್ನೇ ಬದಿಗಿಟ್ಟು ತುರ್ತು ಪರಿಸ್ಥಿತಿಯನ್ನು ಈ ದೇಶದ ಮೇಲೆ ಹೇರಿ ಕೇವಲ ಅಧಿಕಾರದ ಆಸೆಗೋಸ್ಕರ, ತನ್ನ ಅಧಿಕಾರಕ್ಕೋಸ್ಕರ ಕಾಂಗ್ರೆಸ್ ಯಾವ ಮಟ್ಟಕ್ಕೆ ಬೇಕಾದ್ರೂ ಇಳಿಯುತ್ತೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇರೇನೂ ಇಲ್ಲ. ಪತ್ರಿಕಾ ಸ್ವಾತಂತ್ರ್ಯವನ್ನು ಕಿತ್ತು ಯಾವುದೇ ಪ್ರತಿಭಟನೆ ಮಾಡಲಿಕ್ಕೆ ಕೂಡ ಅವಕಾಶ ಇಲ್ಲದೆ ಯಾರು ಅದ್ರ ವಿರುದ್ಧ ಧ್ವನಿ ಎತ್ತಾರೆ ಪ್ರತಿಯೊಬ್ಬರು ಕೂಡ ಜೈಲಿಗಿರ್ತಕ್ಕಂಥ ಕೆಲಸವನ್ನ ಕೇಂದ್ರದಲ್ಲಿರ್ತಕ್ಕಂತಹ ಇಂದಿರಾ ಗಾಂಧಿ ನೇತೃತ್ವದ ಸರ್ಕಾರ ಮಾಡ್ತು. ಆದರೆ ಅದೇನು ಶಾಶ್ವತವಾಗಿ ಉಳಿಲಿಲ್ಲ. ಅಟಲ್ ಬಿಹಾರಿ ಒಂದು ಮಾತು ಹೇಳ್ತಾರೆ, ಅಂಧೇರ ಚಟೇಗ, ಸೂರಜ್ ನಿಕ್ಲೇಗ, ಕಮಲ್ ಕಿಲೇಗ ಅಂತೇಳಿ. ಇವತ್ತು ಪ್ರಪಂಚದಲ್ಲೇ ಬಹುದೊಡ್ಡ ರಾಜಕೀಯ ಪಾರ್ಟಿಯಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಹೊರಹೊಮ್ಮಿದೆ. ನನಗೆ ನಿಜವಾಗ್ಲೂ ಕೂಡ ಸಂತೋಷ ಆಗುತ್ತೆ. ಅವತ್ತು ನೀವೆಲ್ಲ ಜೈಲುವಾಸ ಅನುಭವಿಸ್ತಕ್ಕಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಏನೂ ಇಲ್ಲ. ರೇಣುಕಣ್ಣ ಮಾತಾಡ್ತಾ ಹೇಳಿದ್ರು, ಸುಮಾರು 2,000-3,000ಕ್ಕೂ ಹತ್ತತ್ರ ಶಾಸಕರುಗಳು, ಹತ್ತತ್ರ 270-80ಕ್ಕೂ ಹೆಚ್ಚು ಸಂಸದರುಗಳು, ಬಹುದೊಡ್ಡ ಕೋಟ್ಯಾನು ಕೋಟಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಇವತ್ತು ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಒಂದು ರೀತಿ ಬಿಜೆಪಿಗೆ ಸುವರ್ಣ ಯುಗ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ಈ ಒಂದು ಸಂದರ್ಭದಲ್ಲಿ ತಮ್ಮಗಳಿಗೆ ಹಾಸನ ಜಿಲ್ಲೆಯಲ್ಲಿ ಹಲವಾರು ಜನಗಳ ಜೈಲು ಏನು ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಹೋರಾಟವನ್ನು ಮಾಡಿ ಜೈಲು ಶಿಕ್ಷೆಯನ್ನು ಅನುಭವಿಸಿರ್ತಕ್ಕಂಥ ಇಷ್ಟು ಮಹನೀಯರಿಗೆ ಒಂದೇ ವೇದಿಕೆ ಮೇಲೆ ನೋಡ್ತಕ್ಕಂಥ ಒಂದು ಪುಣ್ಯನೂ ಕೂಡ ನಮಗೆ ಸಿಕ್ಕಿದೆ. ನಿಮ್ಮೆಲ್ಲರಿಗೂ ಕೂಡ ಸನ್ಮಾನ ಮಾಡ್ತಕ್ಕಂಥ ಅವಕಾಶ ನಮಗೆ ಸಿಕ್ಕಿರ್ತಕ್ಕಂಥದ್ದು ನಮ್ಮೆಲ್ಲರ ಪುಣ್ಯ ಅಂತೇಳಿ ನಾನಾದ್ರೂ ಕೂಡ ಭಾವಿಸ್ತಾ, ನೀವೆಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿಯ ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ ಒಂದು ದೊಡ್ಡ ಮಾದರಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಸಂದರ್ಭದಲ್ಲಿ ಬಿಎಸ್ ಪರಮಶಿವಯ್ಯ, ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸಿದ್ದೇಶ್ ನಾಗೇಂದ್ರ, ಬಿಜೆಪಿ ವಿಭಾಗದ ಪ್ರಭಾರಿ ಸ್ವಾಮಿ ಮರುಳಾಪುರ, ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ, ರಾಜ್ಕುಮಾರ್, ನೇತ್ರಾವತಿ ಮಂಜುನಾಥ್, ಗಿರೀಶ್ ನಂಬಿಹಳ್ಳಿ, ರೇಣುಕಾನಂದ, ಪಕ್ಷದ ವಿವಿಧ ಘಟಕಗಳ ಪದಾಧಿಕಾರಿಗಳು, ಹಿರಿಯ ಮುಖಂಡರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಮೈಸೂರು ನಗರದಲ್ಲಿ ಪ್ರಗತಿಯಲ್ಲಿರುವ ಮೇಲ್ಸೇತುವೆ ನಿರ್ಮಾಣ ಕಾಮಗಾರಿಯನ್ನ ನಗರಾಭಿವೃದ್ಧಿ ಸಚಿವರಾದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು. ಈ ವೇಳೆ ಕಾಮಗಾರಿಯ ಪ್ರಗತಿ, ಗುಣಮಟ್ಟ ಹಾಗೂ ಅನುಷ್ಠಾನದ ವಿವಿಧ ಅಂಶಗಳ ಕುರಿತು ಅಧಿಕಾರಿಗಳೊಂದಿಗೆ ಸಮಗ್ರ ಚರ್ಚೆ ನಡೆಸಿದ ಸಚಿವರು ಕಾಮಗಾರಿಯನ್ನ ನಿಗದಿತ ಕಾಲಮಿತಿಯೊಳಗೆ ಉತ್ತಮ ಗುಣಮಟ್ಟದೊಂದಿಗೆ ಪೂರ್ಣಗೊಳಿಸಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಕಾಮಗಾರಿ ನಡೆಯುವ ಅವಧಿಯಲ್ಲಿ ಸಾರ್ವಜನಿಕರಿಗೆ ಯಾವುದೇ ರೀತಿಯ ಸಂಚಾರ ತೊಂದರೆ ಅಥವಾ ಅನಾನುಕೂಲ ಉಂಟಾಗದಂತೆ ಸೂಕ್ತ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡು ಸುರಕ್ಷತೆ ಮತ್ತು ಸುಗಮ ಸಂಚಾರ ನಿರ್ವಹಣೆಗೆ ಆದ್ಯತೆ ನೀಡುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಪರಿಶೀಲನೆ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳಾದ ಲಕ್ಷ್ಮೀಕಾಂತ್ ರೆಡ್ಡಿ ಹಾಗೂ ಸಂಬಂಧಿತ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು. ಬೇಲೂರು ಪಟ್ಟಣದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಶಾಸಕ ಎಚ್.ಕೆ. ಸುರೇಶ್ ಅವರು 25 ರೈತ ಫಲಾನುಭವಿಗಳಿಗೆ ಮೋಟಾರ್ ಪಂಪ್ಗಳು ಹಾಗೂ ಗಂಗಾ ಕಲ್ಯಾಣ ಯೋಜನೆಯ ಮಂಜೂರಾತಿ ಪತ್ರಗಳನ್ನು ವಿತರಿಸಿದರು.
ಈ ವೇಳೆ ಮಾತನಾಡಿದ ಅವರು, ಆರ್ಥಿಕವಾಗಿ ಹಿಂದುಳಿದ ಮತ್ತು ನಿಜವಾಗಿಯೂ ನೆರವಿನ ಅಗತ್ಯವಿರುವ ಬಡವರಿಗೆ ಯಾವುದೇ ಒತ್ತಡಕ್ಕೆ ಮಣಿಯದೆ ಸರ್ಕಾರದ ಸೌಲಭ್ಯಗಳನ್ನು ತಲುಪಿಸುವುದೇ ತಮ್ಮ ಆದ್ಯತೆಯಾಗಿದೆ. ಆಯ್ಕೆಯಾದ ಎಲ್ಲ 25 ಫಲಾನುಭವಿಗಳು ಅರ್ಹರಾಗಿದ್ದು, ಅವರಿಗೆ ಯೋಜನೆಯ ಸೌಲಭ್ಯಗಳನ್ನು ಪಾರದರ್ಶಕವಾಗಿ ನೀಡಲಾಗುತ್ತಿದೆ. ವಿಧಾನಸಭಾ ಕ್ಷೇತ್ರದಲ್ಲಿ ಭ್ರಷ್ಟಾಚಾರ ಮುಕ್ತ ಆಡಳಿತಕ್ಕೆ ಆದ್ಯತೆ ನೀಡಲಾಗಿದ್ದು, ಕಟ್ಟಕಡೆಯ ಬಡವನಿಗೂ ಸರ್ಕಾರದ ಯೋಜನೆಗಳು ತಲುಪುವಂತೆ ಪ್ರಾಮಾಣಿಕ ಪ್ರಯತ್ನ ನಡೆಸಲಾಗುತ್ತಿದೆ ಎಂದು ಹೇಳಿದರು. ಇತಿಹಾಸ ಬೇಲೂರಿಗಿದೆ. ಕಡೆ ಕೂರಿಸಿ ಫಲಾನುಭವಿಗಳನ್ನ ಅರ್ಹ ಫಲಾನುಭವಿಗಳನ್ನ ಆಯ್ಕೆಯನ್ನ ಮಾಡ್ತಕ್ಕಂಥ ಪ್ರಕ್ರಿಯೆಯಲ್ಲಿ ನಾವೆಲ್ಲ ತೊಡಗಿಸ್ಕೊಂಡು ಯಾರು ಆರ್ಥಿಕವಾಗಿ ಹಿಂದುಳಿದಿದ್ದಾರೆ, ಯಾರಿಗೆ ಅದರ ಅವಶ್ಯಕತೆ ಇದೆ, ಅದನ್ನು ಪರಿಪೂರ್ಣವಾಗಿ ಯಾವುದೇ ಒತ್ತಡಕ್ಕೆ ಮಣಿದಲೆ ಯಾವುದೋ ಆರ್ಥಿಕವಾಗಿ ಸಬಲರಾಗಿರ್ತಕ್ಕಂಥವ್ರಿಗೆ ಕೊಡದಲೆ ನಿಜವಾಗ್ಲೂ ಸಹ ಪ್ರಾಮಾಣಿಕರಿಗೆ ಕೊಡ್ತಕ್ಕಂಥ ಕೆಲಸವನ್ನು ನಾವು ಇವತ್ತು ಮಾಡಿದ್ದೀವಿ. ಇವತ್ತು 25 ಜನಕ್ಕೆ ಪಂಪು ಮೋಟ್ರ್ ಕೊಡ್ತಾ ಇದ್ದೀವಿ ಅಂತಂದರೆ ಎಲ್ಲರೂ 25 ಜನನೂ ನನ್ನ ಒಡನಾಟದಲ್ಲಿ ಇರ್ತಕ್ಕಂಥ. ಈ ಸಂದರ್ಭದಲ್ಲಿ ಅಂಬೇಡ್ಕರ್ ನಿಗಮದ ತಾಲೂಕಿನ ಅಧಿಕಾರಿ ರಾಜು, ಬಿಜೆಪಿ ಮುಖಂಡರಾದ ರೇಣುಕುಮಾರ್, ರಂಗನಾಥ್, ಶೇಖರಯ್ಯ ಹಾಜರಿದ್ದರು. ಮೂಲಭೂತ ಸೌಕರ್ಯಗಳ ಕೊರತೆ, ಕನ್ನಡ ನಾಮಫಲಕ ನಿಯಮಗಳ ಉಲ್ಲಂಘನೆ ಸೇರಿದಂತೆ ಸಾರ್ವಜನಿಕರನ್ನ ಕಾಡುತ್ತಿರುವ ವಿವಿಧ ಸಮಸ್ಯೆಗಳಿಗೆ ತಕ್ಷಣ ಪರಿಹಾರ ಕಲ್ಪಿಸದಿದ್ದರೆ ಹಂತ ಹಂತವಾಗಿ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಕರ್ನಾಟಕ ಹೊಯ್ಸಳ ವೇದಿಕೆ ರಾಜ್ಯಾಧ್ಯಕ್ಷ ನವೀನ್ ಎಚ್ಚರಿಕೆ ನೀಡಿದರು. ಹೆಂಗೆ ಈ ರೀತಿಯಾಗಿದೆ, ಒಂದು ಒಳ್ಳೆಯ ಶೌಚಾಲಯ ಇಲ್ಲ, ಅದೇ ರೀತಿಯಾಗಿ ಒಂದು ಒಳ್ಳೆಯ ಕನ್ನಡ ಶಾಲೆಗಳಿಗೆ ಬೇಕಾದಂಥ ಆದ್ಯತೆಗಳಿಲ್ಲ. ಅದಿಲ್ದಿರ ಇವತ್ತು ನಮ್ಮ ಕನ್ನಡ ನಾಮಫಲಕಗಳು ಇವತ್ತು ನಮ್ಮ ಇವಾಗ ನೋಡ್ತಾ ಇದ್ದೀವಿ. ಇವತ್ತು ಗೌರ್ಮೆಂಟ್ ಆದೇಶದ ಪ್ರಕಾರ 60% ಕನ್ನಡ ಇರಬೇಕು, 40% ಇಂಗ್ಲೀಷ್ ಇರಬೇಕು ಅಂತ. ಆದರೆ ಇವಾಗ 60ಗಿಂತ 70% ಇಂಗ್ಲೀಷ್ ಇದೆ, ಆದರೆ ಕನ್ನಡಕ್ಕೆ ನಮ್ಮ ಕನ್ನಡಿಗರೇ ನಮಗೆ ಆದ್ಯತೆ ಕೊಡ್ತಾ ಇಲ್ಲ. ಈ ಯಾಕೆ ಈ ರೀತಿಯಾಗಿ ಅಂತ ನಾವು ಇನ್ನೊಂದು ಹೊರ ರಾಜ್ಯಗಳನ್ನ ನಾವು ನೋಡ್ತೀವಿ. ಅಲ್ಲಿ ಕೊಡ್ತಾ ಇರುವಂಥ ಒಬ್ಬರು ಹೋಗಿ ನಾವು ಒಂದು ಭಾಷಿಗರನ್ನ ಹೋಗಿ ನಾವು ನಮ್ಮ ಭಾಷೆಯಲ್ಲಿ ಕನ್ನಡ ಭಾಷೆಯಲ್ಲಿ ಕೇಳಿದ್ರೆ ನಿನಗೆ ನಮ್ಮ ಭಾಷೆ ಬರಲ್ವಾ ಅಂತ ಕೇಳ್ತಾನೆ. ಬರಲ್ಲ ಅಂದರೆ ನಮ್ಮ ಹತ್ರ ಮಾತಾಡೋದಿಲ್ಲ, ಆ ರೀತಿಯಾಗಿ ನಮ್ಮನ್ನು ಕಳಿಸ್ತಾರೆ. ಆದರೆ ಇವಾಗ ನಮ್ಮವರಾಗಲಿ ನಮ್ಮ ಕರ್ನಾಟಕದಲ್ಲಿ ಯಾರೇ ಭಾಷಿಗರು ಬಂದರೂ ಪ್ರೀತಿಯಿಂದ ಕರಿತೀವಿ, ಅವ್ರ ಹತ್ರ ಮಾತಾಡ್ತೀವಿ. ಅವ್ರು ಏನೇ ನಮ್ಮ ಹತ್ರ ಬಂದು ಕೇಳಿದ್ರು ಕೂಡ ನಾವು ಅವರಿಗೆ ಸ್ಪಂದನೆ ಮಾಡ್ತೀವಿ. ಆದರೆ ನಮ್ಮ ಕರ್ನಾಟಕದಲ್ಲಿ ಇವತ್ತು ಸರ್ಕಾರ ಏನೆಲ್ಲ ಮಾಡ್ತಾ ಇದೆ, ಏನಾಗ್ತಾ ಇದೆ ಅನ್ನೋದು ನಮಗೆ ಒಂದು ಸ್ವಲ್ಪ ಗೊತ್ತಾಗ್ತದೆ. ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ಹೊಯ್ಸಳ ವೇದಿಕೆಯ ರಾಜ್ಯ ಸಂಸ್ಥಾಪಕ ಅಧ್ಯಕ್ಷ ಮೋಹನ್ ಗೌಡ, ನವೀನ್, ಬಾಬು, ಸತೀಶ್ ಗೌಡ, ಸುರೇಶ್, ಚಂದ್ರು, ಅಜಯ್ ಗೌಡ ಇತರರು ಉಪಸ್ಥಿತರಿದ್ದರು. ಮತದಾರರ ವಿಶೇಷ ಸಮಗ್ರ ಪರಿಷ್ಕರಣೆ ಅಂಗವಾಗಿ ತಾಲೂಕು ಪಂಚಾಯಿತಿ ಕಾರ್ಯಾಲಯ ಹಾಗೂ ತಾಲೂಕು ಆಡಳಿತ ವತಿಯಿಂದ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಜಾಥಾ ಹಮ್ಮಿಕೊಂಡು ಸಾರ್ವಜನಿಕರಲ್ಲಿ ಎಸ್ಐಆರ್ ಪರಿಷ್ಕರಣೆ ಬಗ್ಗೆ ಅರಿವು ಮೂಡಿಸಲಾಗುತ್ತಿದೆ ಎಂದು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಶ್ರೀನಿವಾಸ ತಿಳಿಸಿದರು. ಪಟ್ಟಣದ ಅನಕ್ರ ವೃತ್ತದ ಬಳಿ ಮತದಾರರ ವಿಶೇಷ ಸಮಗ್ರ ಪರಿಷ್ಕರಣೆ ಅಂಗವಾಗಿ ಜಾಥಾ ನಡೆಸಿ ಮಾನವ ಸರಪಳಿ ನಿರ್ಮಿಸಿ ಪ್ರತಿಜ್ಞೆ ವಿಧಿ ಬೋಧಿಸಿ ನಾಗರಿಕರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ದೇಶ ಮಹತ್ವ ಯೋಜನೆಗಳಿಂದ ಪ್ರಮುಖವಾದದ್ದು ಮತದಾನ ಹಕ್ಕುಗಳನ್ನು ದೇಶದ ಪ್ರತಿಯೊಬ್ಬ ಪ್ರಜೆಯೂ ಹೊಂದಿರಬೇಕು. ಈ ಕಾರ್ಯಕ್ರಮ ಅನುಷ್ಠಾನಕ್ಕೆ ತರಲು ಸರ್ಕಾರದ ಅಧಿಕಾರಿಗಳು, ಸಿಬ್ಬಂದಿ ಶ್ರದ್ಧೆ, ಪ್ರಾಮಾಣಿಕ ಕರ್ತವ್ಯ ನಿರ್ವಹಿಸಲಾಗುತ್ತಿದ್ದು, ಇಂದು ಜಾನಪದ ಕಲಾವಿದರ ಹಾಡಿನ ಮೂಲಕ ಸಾರ್ವಜನಿಕ ಮತದಾರರ ಪರಿಷ್ಕರಣೆ ಮಹತ್ವವನ್ನು ಅರಿವು ಮೂಡಿಸಲಾಗಿದೆ ಎಂದು ತಿಳಿಸಿದರು. ಏನು ಘನ ರಾಜ್ಯ ಚುನಾವಣಾ ಆಯೋಗ ನಿರ್ದೇಶನವನ್ನು ಕೊಟ್ಟು ಮತಪಟ್ಟಿಯ ವಿಶೇಷ ಪರಿಷ್ಕರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಾವು ನಡೆಸಬೇಕಂತ ಸೂಚನೆ ನೀಡಿಸಿದ ಮೇರೆಗೆ ನಾವು ಈ ಕಾರ್ಯಕ್ರಮದ ಬಗ್ಗೆ ನಾವು ಜನರಿಗೆ ವಿಶೇಷ ಮತದಾರ ಪಟ್ಟಿ ವಿಶೇಷ ಪರಿಷ್ಕರಣೆ ಬಗ್ಗೆ ಏನಕ್ಕೆ ಮಾಡ್ತಾ ಇದ್ದೀವಿ, ಯಾಕೆ ಮಾಡ್ತಾ ಇದ್ದೀವಿ, ಏನೆಲ್ಲ ಮಾಹಿತಿ ಕೊಡಬೇಕು ಅನ್ನೋ ಒಂದು ವಿಚಾರನ ನಾವು ಜನರ ಗಮನಕ್ಕೆ ನಾವು ತರಬೇಕಾಗ್ತದೆ. ಆದ್ದರಿಂದ ನಾವು ಇವತ್ತು ತಾಲೂಕು ಸ್ವೀಪ್ ಕಮಿಟಿಯಿಂದ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿಗಳ ಆದೇಶದಂತೆ ತಾಲೂಕು ಸ್ವೀಪ್ ಸಮಿತಿ ಮತ್ತು ತಾಲೂಕು ಆಡಳಿತ ವತಿಯಿಂದ ನಾವು ಇವತ್ತು ಸ್ವೀಪ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದ ಮುಖಾಂತರ ಜನಗಳಿಗೆ ನಾವು ಮತಪಟ್ಟಿಯನ್ನು ಪರಿಷ್ಕರಣೆ ಮಾಡೋದ್ರ ಬಗ್ಗೆ ನಾವು ಮಾಹಿತಿಯನ್ನು ನೀಡೋ ಮೂಲಕ ನಾವು ಏನು ಚುನಾವಣಾ ಕೆಲಸವನ್ನು ಮಾಡ್ತಾ ಇದ್ದೀವಿ ಅದು ಕಾರ್ಯಗತವಾಗಿ ಯಶಸ್ವಿಯಾಗಿ ಆ ಕಾರ್ಯಕ್ರಮವನ್ನು ಮುಗಿಸುವಂಥ ಒಂದು ಉದ್ದೇಶ ಆಗಿರ್ತದೆ. ಹಾಗಾಗಿ ಸಾರ್ವಜನಿಕರು ಎಲ್ಲರೂ ಕೂಡ ಈ ಏನು ವಿಶೇಷ ಮತಪಟ್ಟಿ ಪರಿಷ್ಕರಣೆ ಉದ್ದೇಶ ಇರ್ತದೆ
ಅದಕ್ಕೆ ತಾವೆಲ್ಲರೂ ಕೂಡ ನಮ್ಮ ಅರ್ಕಲ್ಗೂಡು ತಾಲೂಕಿನ ಎಲ್ಲಾ ಜನತೆಯೂ ಕೂಡ ಸ್ಪಂದಿಸಿ ತಮ್ಮ ಎಲ್ಲ ಮಾಹಿತಿಗಳನ್ನ ಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಈಗ ಜಾಹೀರಾತು. ಅಜ್ಜಿಯ ಅಡುಗೆ ಅವಳ ಕೈ ರುಚಿಯೊಳಗೆ ನಿಮ್ಮ ಮನೆ ಅಡುಗೆಗೆ ನೈಜ ರುಚಿ ಬೇಕಾದರೆ ಕಲ್ಪ ತೆಂಗಿನೆಣ್ಣೆ. ನನ್ನ ಆರೋಗ್ಯ, ಸೌಂದರ್ಯ ಮತ್ತು ಶಕ್ತಿಯ ರಹಸ್ಯ ಕಲ್ಪ ತೆಂಗಿನೆಣ್ಣೆ. ಪ್ರತಿ ಹನಿಯಲ್ಲೂ ಶುದ್ಧತೆಯನ್ನು ಅನುಭವಿಸಿ. ಕಲ್ಪ ತೆಂಗಿನೆಣ್ಣೆ, ಇದು ಕ್ಯಾಂಪ್ಕೋ ಉತ್ಪನ್ನ. ವರ್ಷಗಳು 100 ದಿನಗಳು ಮೇಕಿಂಗ್ ಶುಲ್ಕದಲ್ಲಿ 100% ರಿಯಾಯಿತಿ. ಭೀಮಾ ಲೆಗಸಿ ಫೆಸ್ಟ್ 100 ಡೇಸ್ ಆಫರ್. ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಲಿನ ಮೇಕಿಂಗ್ ಶುಲ್ಕದಲ್ಲಿ 100% ವರೆಗೆ ರಿಯಾಯಿತಿ ಪಡೆಯಿರಿ. ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಬಾರ್ ಉಚಿತವಾಗಿ ಪಡೆಯಿರಿ. ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ. ವಿಜಯ್ ಸಿಲ್ವರ್ ಪ್ಯಾಲೇಸ್ ಬೆಳ್ಳಿಯ ಆಭರಣಗಳ ಮತ್ತು ಬೆಳ್ಳಿ ವಸ್ತುಗಳ ಎಕ್ಸ್ಕ್ಲೂಸಿವ್ ಶೋರೂಮ್. ಮೊಟ್ಟ ಮೊದಲ ಪ್ರತ್ಯೇಕ ಬೆಳ್ಳಿ ಆಭರಣಗಳ ಭಂಡಾರ ವಿಜಯ್ ಸಿಲ್ವರ್ ಪ್ಯಾಲೇಸ್. ನಮ್ಮಲ್ಲಿ ಎಲ್ಲ ಮಾದರಿಯ 92.5 ಹಾಲ್ಮಾರ್ಕ್ನ ಬೆಳ್ಳಿಯ ಆಭರಣಗಳು ದೊರೆಯುತ್ತವೆ. ಗೋಲ್ಡ್ ಪ್ಲೇಟೆಡ್ ಆಂಟಿಕ್ ನೆಕ್ಲೆಸ್ಗಳು, ಜುಮುಕಿಗಳು, ಸೊಂಟದ ಡಾಬುಗಳು, ಟೆಂಪಲ್ ಡಿಸೈನ್ ಬಳೆಗಳು, ತೋಡುಬಂದಿಗಳು, ಎಮರಾಲ್ಡ್ ವಸ್ತುಗಳು, ಪ್ರತಿನಿತ್ಯ ಹೊಸ ಡಿಸೈನ್ಗಳು ಇಲ್ಲಿ ಲಭ್ಯವಿದೆ. ದೇವರ ವಿಗ್ರಹಗಳು, ಬೆಳ್ಳಿಯ ದೀಪಗಳು, ಬೆಳ್ಳಿ ತಟ್ಟೆ, ಬೆಳ್ಳಿ ಚೊಂಬು, ಪೂಜಾ ಸಾಮಗ್ರಿಗಳು, ಬೆಳ್ಳಿಯ ದೇವರ ಮಂಟಪಗಳು ದೊರೆಯುತ್ತವೆ. ವಿಜಯ್ ಸಿಲ್ವರ್ ಪ್ಯಾಲೇಸ್, ಸುಭಾಷ್ ಸ್ಕ್ವೇರ್, ದೇವಿಗೆರೆ ಸರ್ಕಲ್, ಹಾಸನ. ಕಾಂಟ್ಯಾಕ್ಟ್ 9060133333. The future belongs to those who prepare for it today. Jaya Techno School. Admissions now open. Welcome to a campus where smart classrooms, robotics labs, and AI-assisted learning make every day an adventure. Where coding, STEM, and 3D innovation workshops turn curious kids into confident creators. Our digital library, language labs, and experienced faculty ensure every child reaches their fullest potential. While our sports complex, arts wing, music rooms, and student wellness center make sure they thrive, not just survive. Your child's safety, always our priority. With 24/7 CCTV, GPS-tracked transport, and a fully secured campus. Jaya Techno School. Smart learning, safe campus, bright futures. Admissions are open. Seats are filling fast. Call today. Visit our campus. Secure your child's tomorrow. For more details, contact Jaya Techno School. KSRTC Layout, 60 feet road behind Central School, Alsikere Road, BT Koppal, Hassan. Mobile 9964984575, 94494000455. Website www.jayatechnoschool.in. ಮೈಸೂರಿನ ಸಾಂಪ್ರದಾಯಿಕ ಸಿಹಿಯ ಪರಂಪರೆ ಮಲೆನಾಡಿನ ಮನೆ ಮನಗಳಲ್ಲಿ ನೆಲೆಸಿದ ಕ್ಷಣದಿಂದ ಇಂದಿನ ಈ ಅದ್ಭುತ ಪಯಣದವರೆಗೆ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹಾಸನ ಶಾಖೆಗೆ 10ನೇ ವರ್ಷದ ವಾರ್ಷಿಕೋತ್ಸವದ ಸಂಭ್ರಮ. ಈ ವಿಶೇಷ ದಿನಕ್ಕೆ ಸಿಹಿಯಾದ ಕೊಡುಗೆ 1,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ 250 ಗ್ರಾಂ ಮೈಸೂರು ಪಾಕ್ ಉಚಿತ. ಈ ಆಫರ್ ಕೇವಲ ಜುಲೈ 3ರಿಂದ ಜುಲೈ 5ರವರೆಗೆ ಮಾತ್ರ. TNC ಅಪ್ಲೈ. ಸಂಪ್ರದಾಯದ ರುಚಿ, ಗುಣಮಟ್ಟದ ನಂಬಿಕೆ ಮತ್ತು ನಿಮ್ಮ ಅಮೂಲ್ಯ ಪ್ರೀತಿ ನಮ್ಮ ಯಶಸ್ಸಿನ ನಿಜವಾದ ಶಕ್ತಿ. ಸರ್ವರಿಗೂ ಆತ್ಮೀಯ ಸ್ವಾಗತ. ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನೊಂದಿಗೆ ಗೋಮತಿ ಕಲ್ಯಾಣ ಮಂಟಪ 14 ವಸಂತಗಳನ್ನು ಪೂರೈಸಿ 15ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ನಮ್ಮ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1200 ಜನರು ಕೂರಬಹುದಾದಂತಹ ಬ್ಯಾಂಕ್ವೆಟ್ ಹಾಲ್ ಹಾಗೂ 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 944842
27261 ಮತ್ತು 8970568666. ಮತ್ತೊಮ್ಮೆ ಅಮ್ಮ ವಾರ್ತೆಗಳಿಗೆ ಸ್ವಾಗತ. ಭಾರತ ರತ್ನ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 40ನೇ ಪುಣ್ಯ ಸ್ಮರಣೆ ಕಾರ್ಯಕ್ರಮವನ್ನು ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ನಗರದ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಲಾಗಿದ್ದರೂ ಖಾಲಿ ಕುರ್ಚಿಗಳೇ ಕಾರ್ಯಕ್ರಮದ ಪ್ರಮುಖ ಚಿತ್ರಣವಾಗಿ ಕಂಡುಬಂದಿತು. ಕಾರ್ಯಕ್ರಮದಲ್ಲಿ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಹೊರತುಪಡಿಸಿ ಸಾರ್ವಜನಿಕರ ಭಾಗವಹಿಸುವಿಕೆ ಅತ್ಯಂತ ವಿರಳವಾಗಿದ್ದರಿಂದ ಇಲಾಖೆಯ ನಿರ್ಲಕ್ಷ್ಯದ ಬಗ್ಗೆ ಪ್ರಶ್ನೆಗಳು ಎದ್ದಿವೆ. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಅಪರ ಜಿಲ್ಲಾಧಿಕಾರಿ ಕೃಷ್ಣಮೂರ್ತಿ ಭಾಗವಹಿಸಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು. ಈ ವೇಳೆ ಸಮಾಜ ಕಲ್ಯಾಣ ಇಲಾಖೆ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿ ನಿಲಯಗಳ ಸಿಬ್ಬಂದಿ ಮಾತ್ರ ಹೆಚ್ಚಾಗಿ ಉಪಸ್ಥಿತರಿದ್ದರೆ ಭವನದಲ್ಲಿದ್ದ ಬಹುತೇಕ ಕುರ್ಚಿಗಳು ಖಾಲಿಯಾಗಿಯೇ ಉಳಿದಿದ್ದವು. ಕಾರ್ಯಕ್ರಮದ ಬಗ್ಗೆ ಸಮರ್ಪಕ ಪ್ರಚಾರ ಮಾಡದಿರುವುದು ಹಾಗೂ ವಿವಿಧ ಸಂಘಟನೆಗಳು, ಜನಪ್ರತಿನಿಧಿಗಳು, ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರಿಗೆ ಮಾಹಿತಿ ತಲುಪಿಸದ ಕಾರಣವೇ ಜನರ ಹಾಜರಾತಿ ಕಡಿಮೆಯಾಗಿದೆ ಎಂದು ಸ್ಥಳದಲ್ಲಿದ್ದ ಕೆಲವರು ಆರೋಪಿಸಿದರು. ರಾಷ್ಟ್ರದ ಪ್ರಮುಖ ದಲಿತ ನಾಯಕ ಹಾಗೂ ಮಾಜಿ ಉಪ ಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರಂತಹ ಮಹನೀಯರ ಪುಣ್ಯ ಸ್ಮರಣೆ ಕಾರ್ಯಕ್ರಮಕ್ಕೆ ಇಂತಹ ನಿರ್ಲಕ್ಷ್ಯ ತೋರಿರುವುದು ಬೇಸರದ ಸಂಗತಿ ಎಂದು ಸಾರ್ವಜನಿಕರು ಅಭಿಪ್ರಾಯಪಟ್ಟರು. ರಾಜಕೀಯ ಚೆಲ್ಲಾಟಕ್ಕೆ ಕಡು ಬಡವರಿಗೆ ಹಂಚಿಕೆಯಾಗಬೇಕಾದ ನಿವೇಶನ ನೆನೆಗುದಿಗೆ ಬಿದ್ದಿದೆ. ಕ್ಷೇತ್ರದ ರಾಜಕಾರಣಿಗಳು ಪಕ್ಷಭೇದ ಮರೆತು ಅರ್ಹ ಬಡ ಜನತೆಗೆ ನಿವೇಶನ ಹಂಚಿಕೆಯಾಗಬೇಕು ಎಂದು ಮಾಜಿ ಪಟ್ಟಣ ಪಂಚಾಯಿತಿ ಸದಸ್ಯ ಎನ್ ರವಿಕುಮಾರ್ ತಿಳಿಸಿದರು. ಅರಕಲಗೂಡು ಪಟ್ಟಣದಲ್ಲಿ ಕಳೆದ 20 ವರ್ಷಗಳಿಂದ ಈ ಒಂದು ನಿವೇಶನ ಹಂಚಿಕೆ, ಆಶ್ರಯ ಸಮಿತಿ ನಿವೇಶನ ಹಂಚಿಕೆಯನ್ನ ಮಾಡಿರೋದಿಲ್ಲ. ಈ ಒಂದು 20-22 ವರ್ಷದಿಂದ ಏನು ನಿವೇಶನ ಹಂಚಿಕೆಯನ್ನು ಹಿಂದೆ ಮಾಡಿದ್ರು, ಅದಾದ ನಂತರ ಈ 4 ಅವಧಿನಲ್ಲೂ ಈ 20 ವರ್ಷದಲ್ಲೂ ಸಹ ಒಂದೇ ಒಂದು ನಿವೇಶನವನ್ನು ಇದುವರೆಗೆ ಬಡವರಿಗೆ ಹಂಚಿಕೆಯನ್ನ ಮಾಡಿರೋದಿಲ್ಲ. ಅದಕ್ಕೆ ಹಲವಾರು ಕಾರಣಗಳು ಇದ್ದಾವೆ. ಇದಕ್ಕೆ ಕೋರ್ಟ್ ಹೋಗಿದ್ದಂಥದ್ದಿರ್ಬೋದು, ಕೆಲವು ಸತಿ ಮಾಡಿದಂಥ ಪಟ್ಟಿಯ ಬಗ್ಗೆ ಸ್ಟೇ ತಂದಿದ್ದಂಥದ್ದಿರ್ಬೋದು, ಅಲ್ಲಿ ಅಭಿವೃದ್ಧಿ ಆಗಿಲ್ಲ ಅನ್ನೋದಿರ್ಬೋದು. ಹೀಗೆ ಅದ್ರ ಜೊತೆಗೆ ರಾಜಕೀಯ ಮೇಲಾಟದಲ್ಲೂ ಸಹ ಇದು ಹಂಚಿಕೆ ಆಗಿಲ್ಲ. ಈ ಒಂದು ಅವಧಿನಲ್ಲಿ ಆದ್ರೆ ಇನ್ನೊಂದು ವಿರೋಧ ಪಕ್ಷದವರು ಇದನ್ನ ವಿರೋಧ ಮಾಡೋದು, ಇವ್ರು ಹಂಚಿದ್ರೆ ಅವ್ರು ವಿರೋಧ ಮಾಡೋದು, ಅವ್ರು ಹಂಚಿದ್ರೆ ಇವ್ರು ವಿರೋಧ ಮಾಡೋದು. ಹೀಗಾಗಿ ಏನಾಗಿದೆ, ಈ ಒಂದು 353 ಸೈಟ್ಗಳು ಹಂಚಿಕೆಯಾಗಿ ಹಾಗೆ ಉಳಿದಿರ್ತಕ್ಕಂಥ 353 ಸೈಟ್ಗಳು ಹಾಗೆ ಉಳಿದಿದೆ. ಇವು ಕಳೆದ 20 ವರ್ಷಗಳಿಂದ ಹಂಚಿಕೆ ಆಗಿಲ್ಲ. ಯಾರು ಪಟ್ಟಣದಲ್ಲಿ ಹಲವಾರು ವರ್ಷಗಳಿಂದ ಬಡತನದಿಂದ ಮನೆಯಲ್ಲೇ ಬಾಡಿಗೆ ಮನೆಯಲ್ಲೇ ಇದ್ಕೊಂಡು ಮನೆಯನ್ನು ಕಟ್ಟಕ್ಕಾಗದೆ ಗುಡಿಸಲು ಇದ್ಕೊಂಡು ಇದ್ದಾರೋ ಅವರಿಗೆ ಒಂದು ನಿವೇಶನವನ್ನ ಹಂಚಲಿಕ್ಕೆ ಸಾಧ್ಯ ಆಗಿಲ್ಲ. ಪರಿಣಾಮ ಏನಾಗಿದೆ, ಇವತ್ತು ನಿವೇಶನದ ಬೆಲೆ 20ರಿಂದ 25 ಲಕ್ಷ 30 ಲಕ್ಷ ದಾಟ್ತಾ ಇದೆ ಪಟ್ಟಣದಲ್ಲಿ. ಒಬ್ಬ ಸಾಮಾನ್ಯ ವರ್ಗದ ಒಬ್ಬ ಜನಸಾಮಾನ್ಯ ಆದವನು, ಅವತ್ತಿನ ದುಡಿಮೆ ಅವತ್ತಿಗೆ ಅವನ ಊಟಕ್ಕೆ ದುಡಿಯುವಂಥವನು, ಯಾವುದೇ ಸರ್ಕಾರಿ ನೌಕರಿ ಅಥವಾ ಬೇರೆ ದೊಡ್ಡ ವ್ಯಾಪಾರ ಇಲ್ಲದೆ ಇರ್ತಕ್ಕಂಥ ಮನುಷ್ಯ ಇವತ್ತು ಒಂದು ಸೈಟನ್ನು ತಗೊಳ್ತಕ್ಕಂಥದ್ದು ಕನಸಿನ ಮಾತಾಗಿದೆ. ಅವನು ಒಂದು ಸೈಟನ್ನು ಖರೀದಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಈ 353 ಸೈಟನ್ನ ಪಟ್ಟಣದಲ್ಲಿ ಕೊಟ್ಟರೆ ಈ 353 ಮನೆಗಳಲ್ಲಿ ದೀಪ ಬೆಳಗುತ್ತೆ. 353 ಜನ, ಎಲ್ಲ ಸಮಾಜದ ಜನ ಒಂದು ಬದುಕನ್ನ ಕಟ್ಕೋತಾರೆ. ಇದು ಯಾಕೆ ಸಾಧ್ಯ ಆಗ್ತಾ ಇಲ್ಲ? ಈ 350 ಹಂಚಿದ್ರೆ ಇಷ್ಟಕ್ಕೆ ಇನ್ನೊಂದು 450 ಹಂಚಬಹುದಾಗಿತ್ತು. ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಲೋಕೇಶ್, ಜೆಡಿಎಸ್ ಮುಖಂಡ ಕೆಇಬಿ ಮಂಜಣ್ಣ, ನಿರಂಜನ್, ಜಿಮ್ ಸೋಮು ಹಾಜರಿದ್ದರು. ರಾಜ್ಯದ ಬೇಕರಿ, ಸ್ವೀಟ್ಸ್ ಹಾಗೂ ಕೆಫೆ ಉದ್ಯಮವನ್ನು ಸಂಘಟಿತಗೊಳಿಸಿ ಉದ್ಯಮಿಗಳ ಸಮಸ್ಯೆಗಳಿಗೆ ಸಮರ್ಪಕ ಪರಿಹಾರ ಕಂಡುಕೊಳ್ಳುವ ಉದ್ದೇಶದಿಂದ ಕರ್ನಾಟಕ ಬೇಕರಿ ಮತ್ತು ಸ್ವೀಟ್ಸ್ ಅಸೋಸಿಯೇಷನ್ ಹಾಗೂ ಹಾಸನ ಬೇಕರಿ ಓನರ್ಸ್ ಅಸೋಸಿಯೇಷನ್ ನಡುವೆ ತಿಳುವಳಿಕೆ ಒಪ್ಪಂದ ಮಾಡಿಕೊಳ್ಳಲಾಗಿದೆ ಎಂದು ಕರ್ನಾಟಕ ಬೇಕರಿ ಮತ್ತು ಸ್ವೀಟ್ಸ್ ಅಸೋಸಿಯೇಷನ್ ರಾಜ್ಯ ಸಂಚಾಲಕ ಎಚ್.ಕೆ. ಕೇಶವ ಅಯ್ಯಂಗಾರ್ ತಿಳಿಸಿದರು. ಬೇಕರಿ ಮಾಲೀಕರ ಸಂಘದ ಜೊತೆ ಈ ದಿನ ಒಂದು ಒಡಂಬಡಿಕೆಗೆ ಬಂದಿದೆ. ನಾವು KBSA 2020ರಲ್ಲಿ ಪ್ರಾರಂಭ ಮಾಡಿದ್ದೀವಿ. ಪ್ರತಿಯೊಂದು ಜಿಲ್ಲೆಯಲ್ಲೂ ನಮ್ಮ ಅಸೋಸಿಯೇಷನ್ ಇರಬೇಕು. ಆ ವ್ಯಾಪಾರಸ್ಥರು ಯಾರು ಬೇಕರಿ ಹಾಗೂ ಸ್ವೀಟ್ಸ್ ಮತ್ತು ಆಹಾರೋದ್ಯಮಿಗಳು ಯಾರ್ಯಾರು ಇದ್ದಾರೆ ಅವರೆಲ್ಲರಿಗೂ ಒಂದು ಒಗ್ಗಟ್ಟನ್ನು
ಸರ್ಕಾರದಿಂದ ಬರತಕ್ಕಂತಹ ಎಲ್ಲ ಒಂದು ಯೋಜನೆಗಳು ಮತ್ತು FASSI ಪ್ರಾಬ್ಲಮ್ ಇರ್ಬೋದು ಅಥವಾ ಯಾವುದೇ ತೊಂದರೆ ಉಂಟಾದಾಗ ಒಗ್ಗಟ್ಟಾಗಿ ಅದನ್ನ ಪರಿಹಾರ ಮಾಡುವಂತಹ ಒಂದು ಅವಕಾಶವನ್ನು ಮಾಡಿಕೊಳ್ಳೋದಕ್ಕೋಸ್ಕರ ನಾವು ಈ ಒಂದು ಸಂಘವನ್ನು ಸಂಸ್ಥಾಪಿಸಿದ್ದೇವೆ. ಈ ದಿನ ಹಾಸನ ಜಿಲ್ಲಾ ಬೇಕರಿ ಓನರ್ಸ್ ಅಸೋಸಿಯೇಷನ್ನೊಂದಿಗೆ ನಮ್ಮ ಒಡಂಬಡಿಕೆ ಈ ದಿನ ಆಗ್ತಾಯಿದೆ. MR ಪ್ರಸಾದ್ ಅವರು ತುಂಬ ಶ್ರದ್ಧೆಯಿಂದ ಈ ಹಾಸನ ಜಿಲ್ಲೆಯ ಓನರ್ಸ್ ಅಸೋಸಿಯೇಷನ್ ಏನಿದೆ ಅದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ನಮಗೆ ಈಗ ಅವರು ನಮ್ಮ ಜೊತೆ ಆಗೋದರಿಂದ ಒಂದು ಬಹಳ ಹೆಚ್ಚಿನ ಪ್ರಾಬಲ್ಯ ಸಿಗುತ್ತೆ. ಯಾವುದೇ ಹೋರಾಟ ಇರಲಿ, ಸರ್ಕಾರದಿಂದ ಬರತಕ್ಕಂತಹ ಯಾವುದೇ ಒಂದು ಯೋಜನೆಗಳನ್ನಾಗಲಿ ಎಲ್ಲ ಸನ್ಮಿತ್ರರಿಗೆ ತಲುಪಿಸುವಂತಹ ಕೆಲಸ ಮಾಡುವುದರಲ್ಲಿ ನಮಗೊಂದು ಆನೆ ಬಲ ಸಿಕ್ಕಿದೆ. ನಮ್ಮ KBSA ಇಡೀ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ ಇರತಕ್ಕಂತಹ ಎಲ್ಲ ಸಣ್ಣ ಸಣ್ಣ ಅಸೋಸಿಯೇಷನ್ನೆಲ್ಲ ಸೇರಿಸಿ ಒಂದು ದೊಡ್ಡ ಮಟ್ಟದ ಅಸೋಸಿಯೇಷನ್ನಾಗಿ ಮಾರ್ಪಡಿಸಬೇಕು ಅಂತೇಳಿ ನಾವು ಉದ್ದೇಶ ಇಟ್ಕೊಂಡಿದ್ದೇವೆ. ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ಬೇಕರಿ ಮತ್ತು ಸ್ವೀಟ್ಸ್ ಅಸೋಸಿಯೇಷನ್ ಅಧ್ಯಕ್ಷ MR ಪ್ರಸಾದ್, ಕಾರ್ಯದರ್ಶಿ ಡಾಕ್ಟರ್ ಮಧು, ಜಂಟಿ ಕಾರ್ಯದರ್ಶಿ ಹರೀಶ್ ಕುಮಾರ್, ಉಪಾಧ್ಯಕ್ಷ ಶ್ರೀನಿವಾಸ್, ವೆಂಕಟೇಶ್, ಧರಣಿ ಸೇರಿದಂತೆ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಅರಕಲಗೂಡು ಬಸ್ ನಿಲ್ದಾಣದಲ್ಲಿ ಯುವಕರ ಫೋಟೋಶೂಟ್ ಹುಚ್ಚಾಟಕ್ಕೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದರು. ಸಾರಿಗೆ ಬಸ್ ನಿಲ್ದಾಣದಲ್ಲಿ ಯುವಕರ ಫೋಟೋಶೂಟ್ ಹುಚ್ಚಾಟಕ್ಕೆ ಸಾರ್ವಜನಿಕರು ಬೇಸರ ವ್ಯಕ್ತಪಡಿಸಿದರು. ಚಲಿಸುತ್ತಿರುವ ಸಾರಿಗೆ ಬಸ್ ಎದುರೇ ಯುವಕರು ಫೋಟೋಶೂಟ್ ಹುಚ್ಚಾಟ ಮೆರೆದಿದ್ದಾರೆ. ಯುವಕರ ಈ ಹುಚ್ಚಾಟಕ್ಕೆ ಸಾರಿಗೆ ಬಸ್ ಚಾಲಕ ಮತ್ತು ನಿರ್ವಾಹಕ ಅಸಮಾಧಾನ ವ್ಯಕ್ತಪಡಿಸಿದರು. ಪಟ್ಟಣದಲ್ಲಿ ದಿನೇ ದಿನೇ ಯುವಕರ ಉಪಟಳ ಹೆಚ್ಚಾಗುತ್ತಿದ್ದರೂ ತಾಲೂಕು ಆಡಳಿತ ಹಾಗೂ ಸಂಬಂಧಪಟ್ಟ ಪೊಲೀಸ್ ಇಲಾಖೆ, ಸಾರಿಗೆ ಇಲಾಖೆ ಕ್ರಮ ಕೈಗೊಳ್ಳದ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಅಧಿಕಾರಿಗಳ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶರಣ ಬಸವೇಶ್ವರರ ದರ್ಶನ ಪಡೆದ ಮುಖ್ಯಮಂತ್ರಿ DK ಶಿವಕುಮಾರ್, ಮುಖ್ಯಮಂತ್ರಿಗೆ ಸಾಥ್ ನೀಡಿದ ಉಪಮುಖ್ಯಮಂತ್ರಿ ಪರಮೇಶ್ವರ್. ಸಮಸ್ಯೆಗಳನ್ನ ಬಗೆಹರಿಸಿ ಸರ್, ಕಲಬುರಗಿ ಜನರಿಂದ ಅಹವಾಲು ಸ್ವೀಕರಿಸಿದ ಮುಖ್ಯಮಂತ್ರಿ DK ಶಿವಕುಮಾರ್. 33 ದಿನಗಳ ಕಾಲ ಯೋಗ ಸಮಾಧಿ, ಆರೋಗ್ಯವಾಗಿದ್ದೇನೆ, ಯಾರು ಆತಂಕ ಪಡುವ ಅಗತ್ಯವಿಲ್ಲ. ಅಂತೂರು ಪೆಂತೂರು ಗ್ರಾಮದ ಬೂದೇಶ್ವರ ಮಠದ ಡಾಕ್ಟರ್ ರಾಚೋಟೇಶ್ವರ ಸ್ವಾಮೀಜಿ ಹೇಳಿಕೆ. ತುರ್ತು ಪರಿಸ್ಥಿತಿ ಪ್ರಜಾಪ್ರಭುತ್ವದ ಮೇಲೆ ನಡೆಸಿದ ದೊಡ್ಡ ಪ್ರಹಾರ, ಪ್ರಜಾಪ್ರಭುತ್ವ ಉಳಿವಿಗಾಗಿ ಜೀವವನ್ನೇ ಪಣಕ್ಕಿಟ್ಟು ಹೋರಾಡಿದ ಹಿರಿಯರನ್ನ ಗೌರವಿಸುವ ಅವಕಾಶ ದೊರೆತಿರುವುದು ಹೆಮ್ಮೆಯ ಸಂಗತಿ, ಶಾಸಕ ಸಿಮೆಂಟ್ ಮಂಜು ಹೇಳಿಕೆ. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ.